ಭಾರತ ಪಾಕಿಸ್ತಾನದ ನಡುವೆ ಅಮೆರಿಕದ ಮಧ್ಯಸ್ಥಿಕೆ. ಎಸ್, ಹೌದು, ಭಾರತ ಪಾಕಿಸ್ತಾನದ ನಡುವೆ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. ಅಮೆರಿಕ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಫೋನ್ ಕಾಲ್. ನಿನ್ನೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ದೂರವಾಣಿ ಕರೆಯನ್ನು ಕೂಡ ಮಾಡಲಾಗಿದೆ. ಇಂದು ಭಾರತದ ವಿದೇಶಾಂಗ ಸಚಿವರಿಗೂ ಕೂಡ ಫೋನ್ ಕಾಲ್ ಮಾಡಲಾಗಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗೆ ರುಬಿಯೋ ಮಾತುಕತೆಯನ್ನ ನಡೆಸಿದ್ದಾರೆ. ಭಾರತ ಪಾಕ್ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಹೇಳಿರುವಂತಹ ರುಬಿಯೋ ಎರಡೂ ದೇಶಗಳ ಸಂಘರ್ಷವನ್ನ ನಿಲ್ಲಿಸುವಂತೆ ಕರೆ ಕೊಟ್ಟಿದ್ದಾರೆ. ಎಸ್, ಭಾರತ ಪಾಕಿಸ್ತಾನದ ನಡುವೆ ನಡೆಯುತ್ತಿರುವಂತಹ ಸಂಘರ್ಷಕ್ಕೆ ಅದು ಇಂಡೈರೆಕ್ಟ್ಲಿ ವಾರೆ ಅದು, ಆದ್ರೆ ಆ ಒಂದು ಸಂಘರ್ಷಕ್ಕೆ ಅಮೆರಿಕ ಮಧ್ಯಸ್ಥಿಕೆಯನ್ನ ವಹಿಸಿದೆ. ನೀವಿಬ್ರು ಹಿಂಗ್ ಕಿತ್ತಾಡ್ತಾ ಇದ್ರೆ ಎರಡೂ ದೇಶಗಳಿಗೂ ಕೂಡ ಇದು ನಷ್ಟ ಎನ್ನುವಂತಹ ವಿಚಾರವನ್ನ ಅಮೆರಿಕ ಹೇಳ್ತಾ ಇದೆ. ಅಮೆರಿಕ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಫೋನ್ ಕಾಲ್ನ ಮೂಲಕ ಎರಡೂ ದೇಶವನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಸ್ವಲ್ಪ ಶಾಂತಿಯಿಂದ ವರ್ತಿಸಿ, ಮುಂದುವರಿಯುತ್ತಿರುವಂತಹ ದೇಶ ಇಲ್ಲಿಗೆ ಎಂಡ್ ಆಗಬಾರ್ದು, ಮತ್ತೆ ಒಂದು 10 ವರ್ಷ 15 ವರ್ಷ ಹಿಂದಕ್ಕೆ ಯಾವುದೇ ದೇಶ ಹೋಗಬಾರ್ದು ಎನ್ನುವಂತಹ ದೃಷ್ಟಿಯಿಂದ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆ. ಎಸ್, ಈ ವಿಚಾರವನ್ನ ಮಾತಾಡ್ತೀನಿ. ಅದಕ್ಕೂ ಮುಂಚೆ JD ವ್ಯಾನ್ಸ್ ಅವರು ಅಮೆರಿಕದ ಉಪಾಧ್ಯಕ್ಷರಾಗಿರುವಂತಹ JD ವ್ಯಾನ್ಸ್ ಅವರು ಈ ಹಿಂದೆ ನಿನ್ನೆ ಮೊನ್ನೆ ಈ ಲೆಕ್ಕದಲ್ಲಿ ಅಮೆರಿಕ ಹಸ್ತಕ್ಷೇಪದ ವಿಚಾರವಾಗಿ ತಳ್ಳಿ ಹಾಕಿದ್ರು. ಅಂದ್ರೆ ನಡೀತಿರುವಂತಹ ಸಂಘರ್ಷಕ್ಕೂ ಇದಕ್ಕೂ ನಮಗೂ ಸಂಬಂಧವಿಲ್ಲ, ಅಮೆರಿಕದ ವ್ಯವಹಾರ ಇಲ್ಲಿ ಇಲ್ಲವೇ ಇಲ್ಲ, ನಿಮ್ಮ ಸಂಘರ್ಷಕ್ಕೆ ನಾವೇನು ಉತ್ತರವನ್ನ ಕೊಡ್ಲಿಕ್ಕಾಗೋದಿಲ್ಲ, ನಾವು ಮಧ್ಯ ಬರೋದಿಲ್ಲ ಅಂತ ಹೇಳಿ ಅಮೆರಿಕದ ಉಪಾಧ್ಯಕ್ಷರಾಗಿರುವಂತಹ JD ವ್ಯಾನ್ಸ್ ಅವರು ಈ 2 ದಿನಗಳ ಹಿಂದೆ ಅವರು ಮಾತನಾಡಿದ್ರು. ಆದ್ರೆ ಈಗ ಅಮೆರಿಕ ಮತ್ತೆ ಮಧ್ಯಪ್ರವೇಶವನ್ನ ಮಾಡಿದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಅಮೆರಿಕ ಮತ್ತೆ ಮಧ್ಯಪ್ರವೇಶವನ್ನ ಮಾಡಿದೆ. ಅಮೆರಿಕದ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಫೋನ್ ಕಾಲ್ನ ಮೂಲಕ ಇಬ್ಬರನ್ನೂ ಕೂಡ ಸಂಪರ್ಕಕ್ಕೆ ತೆಗೆದುಕೊಂಡಿದ್ದಾರೆ. ನಿನ್ನೆ ಪಾಕ್ ಪ್ರಧಾನಿ ಶರೀಫ್ಗೂ ಕೂಡ ಅವರು ದೂರವಾಣಿಯ ಕರೆಯ ಮೂಲಕ ಮಾತನಾಡಿದ್ದಾರೆ. ಇಂದು ಭಾರತದ ವಿದೇಶಾಂಗ ಸಚಿವರಿಗೂ ಕೂಡ ಜೈಶಂಕರ್ ಅವರಿಗೂ ಕೂಡ ಫೋನ್ ಕಾಲ್ನ ಮೂಲಕ ಮಾತುಕತೆಯನ್ನ ನಡೆಸಿದ್ದಾರೆ. ಪಾಕ್ ಹಾಗೂ ಭಾರತದ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಹೇಳಿ ರುಬಿಯೋ ಅವರು ಹೇಳಿದ್ದಾರೆ. ಎರಡೂ ದೇಶದ ಸಂಘರ್ಷವನ್ನ ನಿಲ್ಲಿಸಬೇಕು ಅಂತ ಹೇಳಿ ಕರೆಯನ್ನ ನೀಡಿದ್ದಾರೆ. ನಿಜಕ್ಕೂ ಕೂಡ ರುಬಿಯೋ ಅವರು ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಮೆರಿಕ ಅಂತ ಅನ್ಕೊಳ್ಳಿ, ಅಮೆರಿಕ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಏನು ಅಂತ ಹೇಳಿದ್ರೆ ಭಾರತ ಪಾಕ್ ಆ ಒಂದು ಯುದ್ಧವನ್ನ, ಆ ಒಂದು ಸಂಘರ್ಷವನ್ನ ನಿಲ್ಲಿಸಬೇಕು ಎನ್ನುವಂಥದ್ದು. ಹಾಗೆ ಡೊನಾಲ್ಡ್ ಟ್ರಂಪ್ ವಿಚಾರಕ್ಕೆ ಬರೋದಾದ್ರೆ ಅವರು ಭಾರತಕ್ಕೆ ನನ್ನ ಸಪೋರ್ಟ್ ಇದೆ ಎನ್ನುವಂತಹ ವಿಚಾರವನ್ನು ಕೂಡ ಮಾತನಾಡಿದ್ರು. ಈಗ ಅಮೆರಿಕ ಮತ್ತೆ ಮಧ್ಯಪ್ರವೇಶವನ್ನ ಮಾಡಿದೆ.